ಸಪ್ತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು. ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಹರಿಭಕ್ತಿ ಸಾರದಲ್ಲಿ 50ನೇ ಪದ್ಯ. ತರಳತನದಲ್ಲಿ ಕೆಲವು ದಿನ ದುರುಬರದ ಗರ್ವದಿ ಕೆಲವು ದಿನ ಮೈ ಮರೆದು ನಿಮ್ಮಡಿಗೆರಗದಾದೆನ ವಿಷಯ ಕೇಳಿಯಲಿ. ನರಕ ಭಾಜನನಾಗಿ ಕಾಮಾತುರದಿ ಪರಧನ ಪರಸತಿಗೆ ಮನ ಹರಿದ ಪಾಪವ ಕಳೆದು ರಕ್ಷಿಸು ನಮ್ಮ ನನವರತ. ಬಾಲ್ಯದಲ್ಲಿ ಕೆಲವು ದಿನಗಳ ಕಾಲ ಸೊಕ್ಕಿಗೆ ಒಳಗಾಗಿ ಮೈಮೇಲೆ ಪ್ರಜ್ಞೆ ಇಲ್ಲದೆ ಪರಮಾತ್ಮ ನಿನ್ನ ಪಾದಗಳಿಗೆ ನಾನು ಎರಗಲಿಲ್ಲ. ಮುಂದಿನ ದಿನಗಳಲ್ಲಿ ವಿಷಯದ ಇದರಲ್ಲಿ ಮೈಮರೆತು ಪರಮಾತ್ಮ ನಿನ್ನ ಸ್ಮರಣೆ ಪಾದ ಸ್ಮರಣೆ ಮಾಡಲಿಲ್ಲ. ಅದರಿಂದಾಗಿ ನರಕವನ್ನು ಸೇರುವಂತಾಯಿತು. ಕಾಮದ ಪೀಡೆಯಿಂದಾಗಿ ಪರಧನ ಪರಸತಿಗೆ ಮನಸ್ಸು ಹರಿಯತೊಡಗುವುದು. ಪರಮಾತ್ಮ ಅಂತಹ ಪಾಪವನ್ನು ಪರಿಹಾರ ಮಾಡಿ ನಮ್ಮನ್ನು ರಕ್ಷಿಸು ಅಂತ ಹೇಳಿ ಬೇಡ್ಕೊತಾ ಇದ್ದಾರೆ. ಪರಮಾತ್ಮನನ್ನು ಭಜಿಸುವುದೊಂದೇ ಮುಕ್ತಿಯ ದಾರಿ. ಆ ರೀತಿಯ ಭಜಿಸುವ ವಿವೇಕವನ್ನು ಜನರು ಹೊಂದಿರುವುದಿಲ್ಲ. ಅದನ್ನೇ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಮಾನವನ ಜೀವನ ಮೊದಲದ ಹಂತ ಬಾಲ್ಯ. ಆ ವಯಸ್ಸಿನಲ್ಲಿ ಸಾಮಾನ್ಯ ತಿಳುವಳಿಕೆ ಇರುವುದಿಲ್ಲ. ಇನ್ನು ಪರಮಾತ್ಮನ ಬಗ್ಗೆ ತಿಳಿಯುವುದಂತೂ ಬಹಳ ದೂರದ ಮಾತು. ಅನಂತರದ ಕಾಲ ಯೌವನ. ಇದರಲ್ಲಿ 2 ಅಪಾಯಗಳಿವೆ ಅಂತ ಹೇಳ್ತಾರೆ. ಒಂದು ಯೌವನದ ಮದವಾದರೆ, ಇನ್ನೊಂದು ವಿಷಯಾಸಕ್ತಿ. ಮದ ಇನ್ನೊಬ್ಬರ ಮಾತನ್ನು ಕೇಳದಂತೆ ಮಾಡ್ತದೆ. ವಿಷಯಾಸಕ್ತಿ ವಿವೇಕವನ್ನು ಸಹ ಉಪಯೋಗಿಸಿದಂತೆ ಮಾಡ್ತದೆ. ಅದರಿಂದಾಗಿ ಜಗತ್ತಿನ ಆಕರ್ಷಣೆಗೆ ಒಳಗಾಗಿ ದೇವರನ್ನು ತಿಳಿಯುವ ಮಾತನ್ನು ಬಹಳ ದೂರವೇ ಅಂತ ಹೇಳ್ತಾರೆ. ಅದನ್ನೇ ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯ 44ನೇ ಶ್ಲೋಕದಲ್ಲಿ ಪರಮಾತ್ಮ ಹೇಳ್ತಾನೆ, ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾ ಪೃತ ಚೇತಸಾಂ ವ್ಯವಸಾಯಾತ್ಮಿಕಾ ಬುದ್ಧಿ ಸಮಾಧೌ ನ ವಿಧೀಯತೆ. ಹೀಗೆ ದೇವರನ್ನು ಮರೆಯುವುದು ಒಂದು ಅಪಚಾರವಾದರೆ, ಮತ್ತೊಂದು ಕಾಮಾತುರನಾಗಿ ಕೆಟ್ಟ ಮಾರ್ಗದಲ್ಲಿ ಹೋಗೋದು ಇನ್ನೊಂದು ಅಪಚಾರ. ಈ 2ರಿಂದ ಏನಾಗುತ್ತೆ ಅಂದರೆ ನರಕ ಪ್ರಾಪ್ತಿಯಾಗುತ್ತೆ. ಇದರಿಂದ ಪ್ರಗತಿಯನ್ನು ಹೊಂದುವ ಬದಲಾಗಿ ಅವನತಿಯನ್ನು ಹೊಂದಿ ಸಾಧನೆ ಅಂತೂ ಇರಲಿ, ಸಾಧನೆ ದಾರಿಯನ್ನು ಬಿಟ್ಟು ಪೂರ್ತಿಯಾಗಿ ಹೋಗ್ತಾನೆ. ಸಾಧನ ಶರೀರವನ್ನು ಪರಮಾತ್ಮನ ಜ್ಞಾನದ ಪ್ರಾಪ್ತಿಗೆ ಉಪಯೋಗಿಸೋ ಬದಲಾಗಿ ಹಾಳು ಮಾಡ್ಕೊತಾನೆ. ಅದನ್ನೇ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ದಾರಿ ತಪ್ಪದಂತೆ ಸುಜೀವಿಯಾಗಿರಬೇಕಾಗಿದ್ದರೆ ಸರ್ವ ರೀತಿಯ ಪ್ರಯತ್ನವನ್ನು ಸರ್ವರು ಮಾಡಲಿಕ್ಕೇ ಬೇಕು. ಆಗಲೇ ಪರಮಾತ್ಮನ ಅನುಗ್ರಹ ಆಗುತ್ತೆ. ಆದ್ದರಿಂದ ಭಕ್ತಿಯಿಂದ ಸರಿಯಾಗಿ ವರ್ಣಾಶ್ರಮ ಧರ್ಮಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಭಾಗವತದಲ್ಲಿ ಹೇಳ್ತಾ ಇದ್ದಾರೆ, ಇಂದ್ರಿಯ ಜಯ ಯಾವನಿಗೆ ಇಂದ್ರಿಯ ಜಯವಿಲ್ಲ ಅವನ ಜೀವನದಲ್ಲಿ ಸುಖವನ್ನು ಅನುಭವಿಸ್ತಾನೆ, ದುಃಖವನ್ನೇ ಅನುಭವಿಸ್ತಾನೆ. ನಿದ್ರಯಾ ಹೀಯತೆ ನಕ್ತಂ ವ್ಯವಾಯೇನ ನಯಂ ನವಯಃ ದಿವಾಚಾರ್ಥೇಯ ಚ ರಾಜನ್ ಕುಟುಂಬ ಭರಣೇವ. ಆದ್ದರಿಂದ ವರ್ಣಾಶ್ರಮ ಧರ್ಮವನ್ನು ಸರಿಯಾಗಿ ಮಾಡುತ್ತಾ ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ.
ಮರೆದೆನಭ್ಯುದಯದಲ್ಲಿ ನಿಮ್ಮನು ಮರೆಯನಾಪತ್ತಿನಲ್ಲಿ ಪೊರೆಯಂದ ಒರಲುವೆನು ಮನವೇಕ ಭಾವದೊಳೆಲ್ಲ ನಿಮ್ಮಡಿಯ ಮರೆದು ಬಾಹಿರನಾದವನೇ ಮರವರೆ ಹಸು ತನ್ನ ಕಂದನ ಮರೆವುದೇ ಮಮತೇರಿ ರಕ್ಷಿಸು ನಮ್ಮ ನನವರತ. ಅಭ್ಯುದಯ ಕಾಲದಲ್ಲಿ ಪರಮಾತ್ಮ ನಾನು ನಿನ್ನನ್ನು ಮರೆತೇನೆ, ಆಪತ್ತು ಬಂದಾಗ ಮಾತ್ರ ನನ್ನನ್ನು ರಕ್ಷಿಸು ಅಂತ ಹೇಳಿ ತಪ್ಪದೇ ಕೇಳ್ಕೊಳ್ತೇನೆ. ನನ್ನ ಮನಸ್ಸು ಏಕಾಗ್ರತೆಯನ್ನು ಎಂದೂ ಹೊಂದಿಲ್ಲ. ನಿಮ್ಮ ಪಾದವನ್ನು ಮರೆತು ನಿನ್ನಿಂದ ದೂರನಾಗಿದ್ದೇನೆ. ಆದರೆ ನೀನು ಮಾತ್ರ ನನ್ನನ್ನು ಮರೆಯಬೇಡಪ್ಪ. ಹಸು ತನ್ನ ಕಂದನನ್ನು ಮರೆಯುತ್ತದೇನೋ ಅದರಿಂದ ಪರಮಾತ್ಮ ನಮ್ಮನ್ನು ಮಮತೆಯಿಂದ ಸದಾ ರಕ್ಷಿಸು ಅಂತ ಹೇಳಿ ಬೇಡ್ಕೊತಾ ಇದ್ದಾರೆ. ಈ ಪದ್ಯದಲ್ಲಿ ದಾಸರು ದೇವರನ್ನು ಮರೆಯಲಿಕ್ಕೆ ಮತ್ತು ಬಹಳಷ್ಟು ಕಾರಣಗಳಿವೆ ಅಂತ ಹೇಳ್ತಾ ಇದ್ದಾರೆ. ಧನಕನಕಾದಿಗಳ ಅಭ್ಯುದಯವಾದಾಗ ಆಗ ಸಾಧನೆ ಮಾಡುವುದು ವಿವೇಕ ಲಕ್ಷಣ. ಆದರೆ ಮನುಷ್ಯ ಆ ರೀತಿ ಮಾಡೋದಿಲ್ಲ. ಆ ಧನಕನಕಾದಿಗಳ ಆಕರ್ಷಣೆಯಲ್ಲಿ ಒಳಗಾಗಿ ದೇವರನ್ನೇ ಮರೆತು ಬಿಡ್ತಾನೆ. ಆಪತ್ತು ಬಂದಾಗ ಮಾತ್ರ ದೇವರ ನೆನಪಾಗಿ ದೇವರೇ ಕಾಪಾಡು ಅಂತ ಬೇಡ್ಕೊಳ್ತಾನೆ. ಸಂಕಟ ಬಂದಾಗ ವೆಂಕಟರಮಣ ಅಂತಿದೆ ನಮ್ಮ. ಸಂಕಟ ಪರಿಹಾರ ಆಯಿತು, ಮತ್ತೆ ದೇವರನ್ನು ಮರೆತು ಬಿಡ್ತಾನೆ. ಭಾಗ್ಯ ಯೌವನ ಮಬ್ಬಿನಲ್ಲಿ ಮೈ ಮರೆದವೆಗೆ ಹರಿಕಥಾಮೃತವು ಸೊಗಸುವುದೇ ಅಂತ ಹೇಳಿ ಹೇಳ್ತಾರೆ. ಹರಿಕಥಾಂಶ ಹೇಳಿದ್ದಾರೆ. ಭಾಗ್ಯದ ಸೊಕ್ಕಿನಲ್ಲಿ, ಯೌವನದ ಸೊಕ್ಕಿನಲ್ಲಿ ಮೈ ಮರೆತವನಿಗೆ ಪರಮಾತ್ಮನ ಮಹಿಮೆ ಕೇಳಲಿಕ್ಕೆ ಇಷ್ಟ ಆಗುವುದು. ಹೀಗೆ ಸಂಕಟ ಬಂದಾಗ ಒಂದು ಥರ ಇರ್ತೇವೆ, ಚೆನ್ನಾಗಿದ್ದಾಗ ಒಂದು ಥರ ಇರ್ತೇವೆ. ಯಾವಾಗಲೂ ಏಕಾಗ್ರತೆ ಇರುವುದಿಲ್ಲ, ಸಾಧನೆ ಮಾಡುವುದಿಲ್ಲ. ಆದ್ದರಿಂದ ಹೇ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನನ್ನು, ಹೀಗೆ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನ ಮರೆಯುವುದು ಜೀವನ ಸ್ವಭಾವ ಅಂತ ಹೇಳ್ತಾರೆ. ಆದರೆ ಪರಮಾತ್ಮ ನಿರ್ದೋಷನಾಗಿರುವಂತಹ ಮಹಾಮಹಿಮ, ಪರಿಪೂರ್ಣ ಕಾಮ, ಅವನು ಮಾತ್ರ ಭಕ್ತರನ್ನು ಎಂದೂ ಮರೆಯೋದಿಲ್ಲ. ಇದರಿಂದಾಗಿ ಭಕ್ತರು ಅವನನ್ನು ಮರೆತರು, ಅವನು ಮಾತ್ರ ಭಕ್ತರನ್ನು ಮರೆಯಲಾರ. ಈ ನಂಬಿಕೆಯಿಂದಲೇ ಜಗನ್ನಾಥದಾಸರು ತತ್ವಸ್ವಾಲಿಯಲ್ಲಿ ಹೇಳ್ತಾರೆ, ನಾನಿನ್ನ ಮರೆತರೆ ನೀಯನ್ನ ಮರೆಯುವುದೇ ಅಂತ ಹೇಳ್ತಾ ಇದ್ದ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದು ದೃಷ್ಟಾಂತವನ್ನು ಹೇಳ್ಕೊಡ್ತಾ ಇದ್ದಾರೆ. ಹಸುವಿನ ದೃಷ್ಟಾಂತ ಕೊಡ್ತಾರೆ. ಕರು ಅವಿವೇಕದಿಂದ ತಾಯಿ ಹಸುವನ್ನು ಮರ್ತು ಹೋಗುತ್ತೆ. ಆದರೆ ತಾಯಿ ಹಸು ಎಂದೂ ಕರುವನ್ನು ಮರೆಯೋದಿಲ್ಲ. ಎಲ್ಲ ಬಗೆಯಲ್ಲಿಯೂ ಆ ಕರುವನ್ನು ಗಮನಿಸಿ ಅದನ್ನು ಉದ್ಧಾರ ಮಾಡುತ್ತೆ, ರಕ್ಷಣೆ ಮಾಡುತ್ತೆ. ಅದೇ ರೀತಿಯಾಗಿ ತಾಯಿ ಮಗುವು ಅಷ್ಟೇ. ರೋಗಿ ವೈದ್ಯನಿಗೂ ಯೋಗ್ಯನಾದವನು ಅವಿವೇಕದ ಕಾರಣದಿಂದಾಗಿ ತನ್ನನ್ನು ಉದ್ಧಾರ ಮಾಡುವರನ್ನು ಮರೆತರೂ ಸಹ ವಿವೇಕಿಗಳಾಗಿರುವಂಥ ಹಿರಿಯರು, ಹಿತೈಷಿಗಳು ಅವನನ್ನು ತಪ್ಪದೆ ಉದ್ಧಾರ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಪರಮಾತ್ಮ ಪರಮ ಕರುಣಾ ಸಮುದ್ರ, ಸರ್ವಜ್ಞನಾದುದರಿಂದ, ಆಪ್ತಕಾಮನಾದುದರಿಂದ ಅವನು ತನ್ನ ಭಕ್ತರನ್ನು ತಪ್ಪದೇ ಉದ್ಧಾರ ಮಾಡಿಯೇ ಮಾಡ್ತಾನೆ. ಆ ಪರಮಾತ್ಮನಲ್ಲಿ ಆ ಭಕ್ತಿಯನ್ನು ಇಟ್ಟಿರು ಅಂತ ಹೇಳ್ತಾ ಇದ್ದಾರೆ ಪದ್ಯ. ಧನ ಮದಾದಿಗಳಿಗೆ ಒಳಗಾಗದೆ ವರ್ಣಾಶ್ರಮ ಧರ್ಮಗಳನ್ನು ಸರಿಯಾಗಿ ಮಾಡುತ್ತಾ ಪರಮಾತ್ಮನ ಸ್ಮರಣೆ ಮಾಡ್ತಾ ಇರು ಅಂತ ಹೇಳ್ತಾರೆ. ಆವಾಗಲೇ ಪರಮಾತ್ಮನ ಅನುಗ್ರಹ ಆಗುತ್ತೆ ಅಂತ ಹೇಳ್ತಾರೆ. ಧಾರಣೆಗೆ ವರ ಚಕ್ರವರ್ತಿಗಳಾರು ಮಂದಿ ನೃಪಾಲಕರು 16 ಮಂದಿಯು ಧರಣಿಯನು ತಾವಾದ ನೃಪರೆನಿತೋ.
ವೀರನನು ಮೆಚ್ಚಿದಳೆ ಧರಣಿ ನಾರಿ ಬಹುಮೋದ ಮೋಹದಳು ನಿನ್ನನು ಸೇರಿ ಓಲೈಸುವಳು ರಕ್ಷಿಸು ನಮ್ಮ ನನವರತ. ಭೂಮಿಯನ್ನು ಆಳಿದಂತಹ ಶ್ರೇಷ್ಠ ಚಕ್ರವರ್ತಿಗಳು 6 ಜನರು, ಅದರಲ್ಲಿ 16 ಜನ ಶ್ರೇಷ್ಠ ರಾಜರು ಅಂತ ಎನಿಸ್ಕೊಳ್ತಾರೆ. ಇನ್ನು ಭೂಮಿಯನ್ನು ಆಳಿದ ರಾಜರುಗಳ ಸಂಖ್ಯೆ ಅಪಾರವಾಗಿದೆ. ಆದರೆ ಭೂಮಿಯು ಅಂತಹ ಯಾವ ವೀರನನ್ನು ಸಹ ಮೆಚ್ಚಲಿಲ್ಲ ಭೂದೇವಿ. ಭೂದೇವಿ ಹೆಚ್ಚಿನ ಮೋಹದಿಂದ ನಿನ್ನನ್ನೇ ಸೇರಿ ಓಲೈಸಿದಳಪ್ಪ ಪರಮಾತ್ಮ. ಅಂತಹ ಪರಮಾತ್ಮ ನೀನು ನಮ್ಮನ್ನು ಸದಾ ರಕ್ಷಿಸು ಅಂತ ಹೇಳಿ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಚಕ್ರವರ್ತಿಗಳಾಗಿ ರಾಜ್ಯ ಆಳಿದವರಲ್ಲಿ 6 ಜನ ಪ್ರಮುಖರು, ಉಳಿದ 16 ಜನರು ಮಹಾರಾಜರು ಅಂತೇಳಿ ಅನಿಸ್ಕೋತಾರೆ. 6 ಜನರು ಎಂದರೆ ಕಲಿಯುಗದಲ್ಲಿ ಶಕಪುರುಷರು ಎಂದು ಖ್ಯಾತರಾಗಿರುವಂತಹ ಹಸ್ತಿನಾವತಿಯಲ್ಲಿ ಯುಧಿಷ್ಠಿರ, ಉಜ್ಜಯಿನಿಯಲ್ಲಿ ವಿಕ್ರಮ, ಪ್ರತಿಷ್ಠಾನ ನಗರದಲ್ಲಿ ಶಾಲಿವಾಹನ, ವೈತರಣಿ ತೀರದಲ್ಲಿ ವಿಜಯಾಭಿನಂದನ, ಕಾವೇರಿ ನಾಗಾರ್ಜುನ ಹಾಗೂ ಗೌಡ ದೇಶದಲ್ಲಿ ಕಲ್ಕಿ ಭೂಪ ಎಂದು 6 ಜನ ಅಂತ ಹೇಳ್ತಾ ಇದ್ದಾರೆ. ಇನ್ನು 16 ಜನ ಮಹಾಭಾರತದಲ್ಲಿ ಬಂದಿದೆ. ಸೃಂಜಯ, ಸುಹೋತ್ರ, ಪೌರವ, ಶಿಬಿ, ಶ್ರೀರಾಮ, ಭಗೀರಥ, ದಿಲೀಪ, ಮಾಂಧಾತ, ಯಯಾತಿ, ಅಂಬರೀಷ, ಶಶಿಬಿಂದು, ಗಯಾ, ರಂತಿದೇವ, ಭರತ, ಪೃಥು ಹಾಗೂ ಪರಶುರಾಮ ಎಂಬುದಾಗಿ ದ್ರೋಣ ಪರ್ವದಲ್ಲಿ ವೇದವ್ಯಾಸರು ಯುಧಿಷ್ಠಿರನಿಗೆ ಹೇಳಿದ್ದಾರೆ. ಇನ್ನು ರಾಜರು ಅಂತ ಹೇಳಿ ಅನ್ನಿಸಿಕೊಂಡವರು ಮಾಂಧಾತ, ನಹುಷ, ಸಗರ, ಭರತ ಮೊದಲಾದವರು. ಆದರೆ ಭೂವರಾಹ ರೂಪದಿಂದ ಭೂಮಿಯನ್ನು ಪ್ರಳಯೋದಕದಿಂದ ಮೇಲೆತ್ತಿದವನು ಪರಮಾತ್ಮ ಮಾತ್ರ. ವಿಷ್ಣುಕೂರ್ಮ ಎಂಬ ಭೂವರಾಹ ವಿಷ್ಣುಕೂರ್ಮ ಎಂಬ ರೂಪದಿಂದ ಪರಮಾತ್ಮ ಬ್ರಹ್ಮಾಂಡವನ್ನು ಹೊತ್ತವನು ಅವನೇ. ಶ್ರೀರಾಮಕೃಷ್ಣಾದಿ ರೂಪಗಳಿಂದ ಭೂಭಾರವನ್ನು ಪರಿಹರಿಸಿ ಕಾಪಾಡಿದವನು ಆ ಪರಮಾತ್ಮನೇ. ಇನ್ನು ಆಳುವ ರಾಜರಲ್ಲಿ ಸ್ವತಃ ತಾನು ವಿಭೂತಿ ರೂಪದಿಂದ ಅವರಲ್ಲಿ ಇದ್ದು ನಿಜ ಅರ್ಥದಲ್ಲಿ ಭೂಪತಿ ಪರಮಾತ್ಮನೇ. ಆದ್ದರಿಂದ ನಿಜಕ್ಕೂ ಸಹ ಭೂದೇವಿಯ ಪತಿಯಾಗಿ ಮಾನ್ಯನಾಗಿ ನಿತ್ಯ ಪೂಜ್ಯನಾದವನು ಪರಮಾತ್ಮನೇ. ಅಂತಹ ಪರಮಾತ್ಮ ನಮ್ಮನ್ನು ರಕ್ಷಿಸು ಅಂತ ಹೇಳಿ ಬೇಡ್ಕೊತಾ ಇದ್ದಾರೆ. ಭಾಗವತದಲ್ಲಿಯೂ ಸಹ 12ಶ ಸ್ಕಂದದಲ್ಲಿ ತಾವು ಭೂಪತಿಗಳೆಂಬ ರಾಜರ ಭ್ರಮೆ ಹಾಗೂ ನಿಜವಾದ ಭೂಪತಿ ಶ್ರೀಹರಿ ಒಬ್ಬನೇ ಅಂತ ಹೇಳಿದ್ದಾರೆ. ಅದನ್ನೇ ಈ ಪದ್ಯದಲ್ಲಿ ಕನಕದಾಸರು ಹೇಳ್ತಾ ಇದ್ದಾರೆ. ಭಾರಕರ್ತನು ನೇನು ಬಹು ಸಂಸಾರಿ ಎಂಬುದು ನಿಗಮತತಿ ಕೈವಾರಿಸುತ್ತಿದೆ ದಿವಿಜ ಮನುಜ ಭುಜಂಗರೊಳಗಿನ್ನೋ ಆರಿಗುಂಟು ಸ್ವತಂತ್ರ ನಿನ್ನಂತಾರು ಮುಕ್ತಿಯ ನೇಮ ಸದ್ಗುರುವಾರು ಜಗದಧ್ಯಕ್ಷ ರಕ್ಷಿಸು ನಮ್ಮ ನನವರತ. ಭಾರವನ್ನು ಹೊತ್ತವನು, ಭಾರವನ್ನು ಪರಿಹರಿಸುವವನು ನೀನೇ ಆಗಿದ್ದಿ ಪರಮಾತ್ಮ. ನೀನೇ ವಿಶ್ವ ಕುಟುಂಬಿಯಾಗಿದ್ದಿ ಎಂದು ವೇದಗಳೇ ಹಾಡಿ ಹೊಗಳ್ತಾ ಇದ್ದ. ದೇವತೆಗಳಲ್ಲಾಗಲಿ ಮನುಷ್ಯರಲ್ಲಾಗಲಿ ನಾಗಗಳಲ್ಲಾಗಲಿ ಯಾರೂ ಸಹ ಸ್ವಾತಂತ್ರ್ಯವನ್ನು ಹೊಂದಿಲ್ಲ. ನೀನೊಬ್ಬನೇ ಸರ್ವತಂತ್ರ ಸ್ವತಂತ್ರ. ನಿನ್ನಂತೆ ಮುಕ್ತಿಯನ್ನು ಯಾರು ಕೊಡ್ತಾರಪ್ಪ? ಸದ್ಗುರುವಾಗಿರೋರು ಯಾರು? ಅದು ಯಾರೂ ಇಲ್ಲಪ್ಪ. ಜಗತ್ತಿನ ಅಧ್ಯಕ್ಷನು ನೀನೇ, ಸ್ವಾಮಿಯೂ ನೀನೇ. ಅಂತಹ ಪರಮಾತ್ಮ ನಮ್ಮನ್ನು ರಕ್ಷಿಸು ಅಂತ ಹೇಳಿ ಈ ಪದ್ಯದಲ್ಲಿ ಬೇಡ್ಕೊಳ್ತಾ ಇದ್ದಾರೆ. ಇಲ್ಲಿ ಭಾರಕರ್ತ ಅಂತಂದರೆ ಸಂಸಾರದ ಭಾರವನ್ನು ನಾವು ಸಂಸಾರದಲ್ಲಿ ಮುಳುಗದಂತೆ ನಮ್ಮನ್ನು ಪರಿಹಾರ ಮಾಡ್ತಾನೆ ಪರಮಾತ್ಮ ಅಂತ ಹೇಳ್ತಾರೆ. ಭಾರಕರ್ತ ಸಂಸಾರದಿಂದ ನಾವು ಉದ್ಧಾರ ಆಗುವಂತೆ ಪರಮಾತ್ಮ ಮಾಡ್ತಾನೆ. ದಿವಿಜ ಅಂದರೆ ದೇವತೆಗಳು, ಭುಜಗ ಅಂದರೆ ಸರ್ಪ. ಪರಮಾತ್ಮ ಬಹು ಸಂಸಾರಿ ಅಂದರೆ ವಿಶ್ವಕುಟುಂಬಿಯಾಗಿದ್ದಾನೆ. ಮಹಾಲಕ್ಷ್ಮೀ ದೇವಿ ಅವನ ಪತ್ನಿಯಾಗಿದ್ದಾಳೆ. ಬ್ರಹ್ಮವಾಯುಗಳು ಪುತ್ರರು,
ಶಿವಾದಿ ದೇವತೆಗಳು ಅವನ ಪೌತ್ರರಾಗಿದ್ದಾರೆ, ಉಳಿದವರೆಲ್ಲ ಅವನ ಪರಿವಾರದಾಗಿ, ಇಡೀ ಬ್ರಹ್ಮಾಂಡವೇ ಅವನ ಮಂದಿರವಾಗಿದೆ. ಹೀಗೆ ಪರಮಾತ್ಮ ವಿಶ್ವ ಕುಟುಂಬಿಯಾಗಿದ್ದಾನೆ. ವೇದಶಾಸ್ತ್ರಾದಿಗಳಲ್ಲಿ ಬಂದಿದೆ. ಒಂದು ಪದ್ಯದಲ್ಲಿ ಹೇಳ್ತಾರೆ, ಸಿರಿಯು ಕುಲಸತಿ ಬ್ರಹ್ಮ ಹೆಮ್ಮಗ ರುದ್ರ ಮೊಮ್ಮಗ. ನೋಡಿ, ಅದನ್ನೇ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಪರಮಾತ್ಮನ ಹೊರತು ಬೇರೆ ಯಾವ ದೇವತೆಯಾಗಲಿ ಯಾರೇ ಆಗಲಿ ಸರ್ವತಂತ್ರ ಸ್ವತಂತ್ರ ಅಲ್ಲ. ಪರಮಾತ್ಮ ಒಬ್ಬನೇ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ. ಒಂದು ಕಡೆ ಶ್ರೀಮದಾಚಾರ್ಯ ಒಂದು ಕಡೆ ಹೇಳ್ತಾರೆ, ಸ್ವತಂತ್ರೋ ಭಗವಾನ್ ವಿಷ್ಣು ಅಂತ ಹೇಳಿ. ಮುಕ್ತಿಯನ್ನು ಕೊಡುವವನು ಪರಮಾತ್ಮ ಒಬ್ಬನೇ. ಪರಮಾತ್ಮ ಒಬ್ಬನೇ ಮುಕ್ತಿ ಕೊಡು. ಸರ್ವೇಷಾಂ ಮುಕ್ತಿದಾತ ಹಿ ವಿಷ್ಣುರೇವನ ಸಂಶಯ. ಒಂದು ಕಡೆ ರುದ್ರದೇವರು ಹೇಳ್ತಾ ಇದ್ದಾರೆ, ಎಲ್ಲರಿಗೂ ಮುಕ್ತಿಯನ್ನು ಕೊಡುವನು ಪರಮಾತ್ಮ ಒಬ್ಬನೇ. ಪರಮಾತ್ಮ ಸದ್ಗುರು ಅಂತಂದರೆ ಎಲ್ಲರಿಗೂ ಮುಖ್ಯ ಗುರುವಾಗಿದ್ದಾನೆ. ವೇದವ್ಯಾಸಾದಿ ರೂಪಗಳಿಂದ ಪರಮಾತ್ಮ ಮಹಾಭಾರತಾದಿ ಗ್ರಂಥಗಳನ್ನು ರಚಿಸಿ ವೇದ ವಿಭಾಗವನ್ನು ಮಾಡಿದವನು. ಉಪದೇಶಕರಾಗಿರುವಂತಹ ದೇವತೆಗಳಿಗೂ ಪರಮಾತ್ಮ ಮೂಲ ಗುರುವಾಗಿದ್ದಾರೆ. ಉಪದೇಶಿಸುವಂತಹ ಪ್ರತಿಯೊಬ್ಬರಲ್ಲಿಯೂ ನೆಲೆಸಿದ್ದು ಮುಖ್ಯ ಗುರುವಾಗಿದ್ದು ಗ್ರಹಿಸುವ ಬುದ್ಧಿಯನ್ನು ಪ್ರೇರಿಸುವ ಮುಖ್ಯ ಪ್ರೇರಕನೂ ಪರಮಾತ್ಮನೇ ಆಗಿದ್ದಾರೆ. ಸದ್ಗುರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸದಿತಿ ಪ್ರಾಣ ಅಂತ ಹೇಳಿ ಬರುತ್ತೆ. ಅಂದರೆ ಲೋಕಗುರುವಾಗಿರುವಂತಹ ಮುಖ್ಯ ಪ್ರಾಣ ದೇವರಿಗೂ ಪರಮಾತ್ಮ ಗುರುವಾಗಿದ್ದಾನೆ. ಜಗದಧ್ಯಕ್ಷ ಅಂತಂದರೆ ಸಕಲ ಕಾರ್ಯಗಳನ್ನು ಸಹ ನೇಮಿಸುವನು ಪರಮಾತ್ಮನೇ. ಪ್ರತಿಯೊಬ್ಬರ ಪ್ರತಿ ಕಾರ್ಯಕ್ಕೂ ಸಹ ಪರಮಾತ್ಮ ಮುಖ್ಯ ಸಾಕ್ಷಿಯಾಗಿದ್ದಾನೆ. ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಪರಮಾತ್ಮ, ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಅಂತ ಹೇಳಿ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಗತಿವಿಹೀನರಿಗಾರು ನೀನೇ ಗತಿ ಕಣಾಪತಿ ಕರೆಸಿಕೊಡು, ಸದ್ಗತಿಯ ನೀನೆಲೆ ದೇವ ನಿನಗಪರಾಧಿ ನಾನಲ್ಲ. ಶ್ರುತಿವಚನವಾಡುವುದು ಶರಣಾಗತರ ಸೇವಕನೆಂದು ನಿನ್ನನು ಮತವಿಡಿದು ನಂಬಿದೆನು, ರಕ್ಷಿಸು ನಮ್ಮನವರತ. ಗತಿ ಇಲ್ಲದವರಿಗೆ ಯಾರು ತಾನೇ ಗತಿಯಪ್ಪ? ನೀನೇ ಗತಿಯಲ್ಲೇನೋ ಪರಮಾತ್ಮ. ನೀನೇ ಕೃಪೆ ಮಾಡಿ ಸದ್ಗತಿಯನ್ನು ಕೊಡಪ್ಪ. ನೀನೇ ದೇವನಾದವನು, ಸರ್ವೋತ್ತಮನಾದವನು ನೀನು. ನಾನು ನಿನಗೆ ಅಪರಾಧ ಎಸಗಿದವನಲ್ಲ. ಶ್ರುತಿವಚನ ಹೇಳುತ್ತೆ, ನಿನ್ನನ್ನು ಶರಣಾಗತರ ಸೇವಕ ಅಂತ ಹೇಳಿ ಆ ರೀತಿಯಾಗಿ ಕೊಂಡಾಡ್ತದೆ. ನಿನಗೆ ಸಮ್ಮತವಾದ ಆ ದಾರಿಯನ್ನು ಹಿಡಿದು ನಿನ್ನನ್ನು ನಾನು ನಂಬಿರುವೆನು. ಪರಮಾತ್ಮ ನಮ್ಮನ್ನು ರಕ್ಷಿಸು ಅಂತ ಹೇಳಿ ಬೇಡ್ಕೊತಾ ಇದ್ದಾರೆ. ಪರಮಾತ್ಮನೇ ಸಕಲರಿಗೂ ಉದ್ಧಾರ ಮಾಡು, ಸರ್ವ ಸಮರ್ಥನಾದವನು, ಶರಣಾಗತ ರಕ್ಷಕನಾದವನು ಅವನೇ. ಅದನ್ನೇ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಗತಿ ಇಲ್ಲದವರಿಗೆ ಪರಮಾತ್ಮನೇ ಗತಿ ಅಂತ ಹೇಳ್ತಾ ಇದ್ದಾರೆ. ಹರಿರೇವ ಜಗತ್ ಪಿತೃ ಮಾತೃಗತಿ ಅಂತ ಹೇಳಿ ಒಂದು ಕಡೆ ಶ್ರೀಮದಾಚಾರ್ಯ ಹೇಳಿದ್ದಾರೆ. ಅದೇ ರೀತಿಯಾಗಿ ಪರಮಾತ್ಮ ಎಲ್ಲರಿಗೂ ಅವನೇ ರಕ್ಷಕನಾಗಿದ್ದಾನೆ. ಅದರಂತೆ ಇನ್ನೊಂದು ಕಡೆ ಹೇಳಿದ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ. ಅಪ್ಪ, ಇನ್ಯಾರಿಗೂ ಶರಣು ಹೋಗೋದಿಲ್ಲ ಪರಮಾತ್ಮ, ನಾನು ನಿನಗೇ ಶರಣು ಹೋಗ್ತೇನೆ. ಆದ್ದರಿಂದ ಕರುಣಾಸಾಗರನಾಗಿರುವಂತಹ ಪರಮಾತ್ಮ ನನ್ನ ರಕ್ಷಸಪ್ಪ ಅಂತ ಕೇಳ್ತಾ ಇದ್ದಾರೆ. ಅದನ್ನೇ ಇಲ್ಲಿ ಹೇಳ್ತಾರೆ. ಪ್ರತಿಕರಿಸಿ ಅಂದರೆ ಸ್ವೀಕರಿಸಿ, ನನ್ನ ಮೇಲೆ ಕೃಪೆ ತೋರಿ ನನ್ನನ್ನು ಉದ್ಧಾರ ಮಾಡಪ್ಪ. ಸದ್ಗತಿಯನ್ನು ನೀಡುವುದು ಪರಮಾತ್ಮನ ಮಹಾಮಹಿಮೆ ಅಂತ ಹೇಳ್ತಾ ಇದ್ದಾರೆ. ಆ ಮಹಿಮೆ ಇತರ ದೇವತೆಗಳಲ್ಲಿ ಸ್ವಲ್ಪವೂ ಆ ಶಕ್ತಿ ಇಲ್ಲವೇ ಇಲ್ಲ, ಸ್ವಲ್ಪವೂ ಇಲ್ಲ ಅಂತ ಹೇಳ್ತಾರೆ. ಮಹಾಭಾರತಾತ್ಮನಲ್ಲಿ ಶ್ರೀಮದಾಚಾರ್ಯ ಹೇಳಿದ್ದಾರೆ, ವಿಷ್ಣುರ್ಹಿ ದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೆಯ. ಪರಮಾತ್ಮನೇ ಮೋಕ್ಷ ಕೊಡ್ತಾನೆ.
ವಾಯುದೇವರು ಆ ಪರಮಾತ್ಮನ ಆಜ್ಞೆಯಿಂದ. ಗೀತೆಯಲ್ಲೂ ಪರಮಾತ್ಮ ಅದೇ ಹೇಳಿ, ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸ. ನಾನೇ ಎಲ್ಲರನ್ನು ಉದ್ಧಾರ ಮಾಡ್ತೇನೆ ಅಂತ ಹೇಳಿದ್ದಾರೆ. ಪರಮಾತ್ಮನಿಗೆ ಬೇಡ್ಕೋಬೇಕು, ನಿನ್ನ ಬಿಟ್ಟರೆ ನನಗೆ ರಕ್ಷಕರು ಯಾರೂ ಇಲ್ಲ, ಪರಮಾತ್ಮ ನೀನೇ ನನ್ನ ರಕ್ಷಣೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಇದನ್ನು ಮುಂದಿನ ಅರ್ಥವನ್ನು ನಾಳೆ ದಿವಸ ನೋಡೋಣ. ಒತ್ತಿವಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.